ಕಣ್ಣನ್ ದೇವನ್ ಟೀ ಕೇಳಿದ್ದೆ, ಟಾಟಾ ಟೀ ಕೇಳಿದ್ದೆ, ಅಸ್ಸಾಂ ಟೀನೂ ಕೇಳಿದ್ದೆ. ಬಟ್ ಅಸ್ಸಾಂಗೆ ಯಾವತ್ತೂ ಬಂದಿದ್ದೀನಿ, ಕರ್ಕೊಂಡು ಹೋಗ್ತಿದ್ದೀನಿ. ನೋಡಿ, ಇಲ್ಲೇ ಅಸ್ಸಾಂ ಟೀ ಎಲ್ಲ ರೆಡಿ ಆಗೋದು. ಇಲ್ಲಿ ಕೆಳಗಿಂದ ಅಷ್ಟು ವ್ಯೂ ಕಾಣಲ್ಲ, ಮೇಲಿಂದ ನೋಡೋದು ಸೂಪರ್ ಆಗಿದೆ. ಇದು ಒಂದೇನಾ? ಇಲ್ಲ, ನಾವು ವಾಟರ್ ಫಾಲ್ಗೆ ಹೋಗ್ತಿದ್ದೀವಿ. ಕಾಕೋಚಾಂಗ್ ವಾಟರ್ ಫಾಲ್. ಅದು ನಂಗೆ ಗೊತ್ತಿರಲಿಲ್ಲ. ನನಗೆ ಒಬ್ಬರು ಅನಾರ ಅಂತ ಆಯಿತಾ, ಅವನು ನನಗೆ ಪರಿಚಯ ಮಾಡಿಕೊಟ್ಟ. ಸೊ ಅದಕ್ಕೆ ರೂಟಲ್ಲಿ ನಿಮಗೆ ಇದೆಲ್ಲ ಸಿಗುತ್ತೆ. ತುಂಬ ಇದೆ, ಇದಕ್ಕಿಂತ ಬ್ಯೂಟಿಫುಲ್ ಇದೆ. ಎಲ್ಲ ಕಡೆ ನಿಲ್ಲಿಸಿ ತೊಗೊಳಕ್ಕೆ ಆಗಿಲ್ಲ ಶಾರ್ಟ್ಸ್. ಬನ್ನಿ, ಇದೇ ವಾಟರ್ ಫಾಲ್ ನೀವು ನೋಡಬೇಕು. ಶುರು ಮಾಡುವ ವೆರಿ ಇಂಪಾರ್ಟೆಂಟ್. ದಿನ ಹೊಸ ಪ್ಲೇಸ್. ಓಕೆ, ಸೊ ನೀವು ಲಾಸ್ಟ್ ವಿಡಿಯೋದಲ್ಲಿ ಕಾಜಿರಂಗ ನೋಡಿರ್ತೀರ ಆಯಿತಾ. ಇವತ್ತು ನಮ್ಮ ಲಾಜಿಕ್ ಇದೆಲ್ಲ ಅದನ್ನು ಪೂರೈಸಬೇಕು ಅಂದ್ಬಿಟ್ಟು, ಇಫ್ ಎನಿಥಿಂಗ್ ಇಸ್ ಆನ್ ಗೂಗಲ್, ಐ ವಾಂಟ್ ಇಟ್ ಟು ಬಿ ಆನ್ ಮೈ ಚಾನಲ್ ಅಂದ್ಬಿಟ್ಟು ಅಲ್ಲಿ ಕೇಳ್ತಾ ಇದ್ದೆ, ಎಂಕ್ವೈರ್ ಮಾಡ್ತಾಯಿದ್ದೆ ಏನಾದ್ರು ಇದೆಯಾ ನಮಗೆ ನೋಡೋಕ್ಕೆ ಅಂತ. ಕೇಳಿದ್ರೆ ಹೇಳಿದ್ರು ಇಲ್ಲೊಂದು ವಾಟರ್ ಫಾಲ್ ಇದೆಯಂತೆ, ಕಾಕೋಚಾಂಗ್ ವಾಟರ್ ಫಾಲ್ ಅಂತ. ಹೆಂಗಿದೆಯೋ ಏನಿದೆಯೋ ಗೊತ್ತಿಲ್ಲ ಆಯಿತಾ. ಬಟ್ ಹೋಗಿ ವಿಚಾರಿಸೇ ಬಿಡುವ ಆಯಿತಾ. ಚೆನ್ನಾಗಿದ್ದರೆ ನೀವು ಬರ್ಬೋದಲ್ಲ, ಚೆನ್ನಾಗಿಲ್ಲ ಅಂದರೆ ಎಸ್ಕೇಪ್ ಆಗ್ಬೋದಲ್ಲ ಅಂತ ಐ ಆಮ್ ಗೋಯಿಂಗ್. ಸೊ ಲೆಟ್ ಅಸ್ ಸಿ ಹೌ ದಿಸ್ ಇಸ್ ಗೋನ್ ಬಿ ಒನ್. ಸೆಕೆಂಡ್ ಥಿಂಗ್ ಏನು ಹೇಳಬೇಕಂತಿದ್ದೆ ಅಂದರೆ, ಇವತ್ತು ನಾನು ಲಾಸ್ಟ್ ಟೈಮ್ ಕಾಜಿರಂಗಗೆ ಹೋದಾಗ ವಾಟ್ ಐ ಅಂಡರ್ಸ್ಟುಡ್ ವಾಸ್ ದೇರ್ ಆರ್ ಪೀಪಲ್ ಫ್ರಮ್ ಹೈದ್ರಾಬಾದ್ ಆಯಿತಾ. ಆಮೇಲೆ ಪೀಪಲ್ ಫ್ರಮ್ ಕೊಯಂಬತ್ತೂರು ಬಂದಿದ್ದರು. ಅವರು ಟ್ರಿಪ್ಪಿಂಗ್ ಹಾಕಿದ್ರು ಅಂದರೆ ದೇ ಹ್ಯಾವ್ ಕಮ್ ಟು ಲ್ಯಾಂಡೆಡ್ ಇನ್ ಗೌಹಾಟಿಯಿಂದ ಕಾಜಿರಂಗ ಬಂದಿದ್ದಾರೆ. ಕಾಜಿರಂಗಿಂದ ದೇ ಗೋಯಿಂಗ್ ಟು ತವಾಂಗ್ ಸೈಡು, ಅಲ್ಲೆಲ್ಲ ನೋಡ್ಕೊಂಡು ಹೋಗ್ತಾವ್ರೆ. ಸೊ 2 ಗಾಡಿಯಲ್ಲಿ ಬಂದಿದ್ದಾರೆ, ಇನ್ನೋವಾ. ಫಾರ್ ದ ಟ್ರಿಪ್ 1,28,000 ಬಿಲ್ ಹಾಕಿದ್ದಾರೆ ಆಯಿತಾ. ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವೈ ಡಸ್ ಇಟ್ ಕಾಸ್ಟ್ ಸೋ ಮಚ್. ಐ ಸೀರಿಯಸ್ಲಿ ಡೋಂಟ್ ನೋ ವೈ ಇಟ್ ಕಾಸ್ಟ್ ಸೋ ಮಚ್. ಓಕೆ, ಸೊ ಅವ್ರಿಗೆಲ್ಲ ಹೇಳಿದೆ, ವೈ ಡೋಂಟ್ ಯು, ಇಲ್ಲಿಂದನೇ ಚಿರಪುಂಜಿ ಹತ್ತಿರ ಇದೆ, ಹೋಗಿ ನೋಡಿ, ಇಟ್ಸ್ ಸೋ ಬ್ಯೂಟಿಫುಲ್ ಆಯಿತಾ. 2 ಜಾಗಕ್ಕೆ ಹೋಗಿ ನೀವು ಇವಾಗ, ಯಾಕಂದರೆ ಇದು ಆಫ್ ಸೀಸನ್ ಅಲ್ವಾ. ಸೀಸನ್ ಟೈಮಲ್ಲಿ ಎಲ್ಲ ಕಡೆ ಹೋಗ್ಬೋದು, ಬಟ್ ಆಫ್ ಸೀಸನ್ ಈ ಜಾಗಕ್ಕೆ ಹೋಗಿ ಅಂದರೆ ನೋ ಟೈಮ್ ಇಲ್ಲಿ ತನಕ ಬಂದು ನೀವು ವಾಪಸ್ ಹೋಗ್ಬೇಕಾದ್ರೆ ಗೌಹಾಟಿಗೆ 27 ಕಿಲೋಮೀಟ್ರ್ ಮುಂಚೆ ಗೌಹಾಟಿಗೆ ಲೆಫ್ಟ್ ಹೊಡೆದ್ರೆ ಆಗೋಯ್ತು ಅಷ್ಟೇ. ಲೆಫ್ಟ್ ಹೊಡೆದ್ರೆ ಒಂದು 70 ಕಿಲೋಮೀಟ್ರ್ ಹೋಗ್ಬಿಟ್ರೆ ಇಲ್ಲಿ ಸಿ ದೋಸ್ ಪ್ಲೇಸಸ್ ಇಲ್ಲ ಅಂತ ಹೇಳಿದ್ರು. ಅವ್ರು ಬ್ಯಾಡ್ ಲಕ್. ಹೆಂಗಿದೆ ಏನು ಮುಂದೆ ಹೋಗ್ತಾ ನೋಡೋಣ. ಎಲ್ಲೂ ಹೋಗ್ಬಿಡಿ, ಯಾಕಂದರೆ ಪ್ರಪಂಚನ ನನ್ನ ಜೊತೆಗೆ ನೀವು ಡಿಸ್ಕವರ್ ಮಾಡ್ತಾಯಿದ್ದೀರಾ. ಅದನ್ನು ಫಿಸಿಕಲಿ ಹೋಗದೆ ಇರ್ಬೋದು, ಬಟ್ ಅಟ್ಲೀಸ್ಟ್ ಥ್ರೂ ಮೊಬೈಲ್ TV ಎಲ್ಲಾದರೂ ನೋಡಿಕೊಂಡು ಯು ಕ್ಯಾನ್ ಎಂಜಾಯ್ ಇಟ್. ಸೊ ಐ ಡೋಂಟ್ ನೋ ಹೌ ಫಾರ್ ದ ಜರ್ನಿ ಇಸ್ ಗೋನ್ ಬಿ. ಇನ್ನೊಂದು ಹೇಳಬೇಕಾಗಿತ್ತು, ವಿಚ್ ಐ ಫರ್ಗಾಟ್ ಅಬೌಟ್ ಇಟ್ ಆಯಿತಾ. ರೋಡ್ ಈಸ್ ಆಬ್ಸಲ್ಯೂಟ್ಲಿ ಸೂಪರ್ ಡ್ರೈವಿಂಗ್. ಕಾಜಿರಂಗದಿಂದ ಇಲ್ಲಿಗೆ ಲಾಸ್ಟ್ 5 ಕಿಲೋಮೀಟರ್ಸು ಸ್ವಲ್ಪ ಈ ಥರ ಹಳ್ಳಿ ಜಾಗ, ಇಲ್ಲೆಲ್ಲ ಗಾಡಿ ಹೋಗುತ್ತೆ, ಬಿಡ್ತಾಯಿಲ್ಲ ನಮ್ಮನ್ನ. ಐ ಡೋಂಟ್ ನೋ ವೈ. ಇವ್ರದ್ದೆಲ್ಲ ಬೈಕಿಂಗ್ ಬಿಟ್ಟರು, ನಮ್ಮ ಗಾಡಿನೇ ಬಿಡಲಿಲ್ಲ. ವೆರಿ ಅನ್ಫಾರ್ಚುನೇಟ್. ಹೋಗಲಿ ಬಿಡಿ, ನಡೆಯೋಣ. ಯಾಕಂದರೆ ಸ್ವಲ್ಪ ದಿವಸದಿಂದ ನಡೆದಿಲ್ಲ, ಎಕ್ಸಸೈಸ್ ಆಗಿಲ್ಲ ಆಯಿತಾ. ಸೊ ಬನ್ನಿ ಹೋಗೋಣ, ನೋಡೋಣ ಹೆಂಗಿದೆ ನಮ್ಮ ಇದು ಕಾಕೋಚಾಂಗ್ ವಾಟರ್ ಫಾಲ್. ಇದು ಆಫ್ ಸೀಸನ್ ಆಗಿರೋದಕ್ಕೆ ಅಷ್ಟೊಂದು ನೀರಿಲ್ಲ. ಇಲ್ಲಾಂದರೆ ಈ ಜಾಗದಲ್ಲಿ ನಡೀಕಾಗಲ್ಲ, ಪಕ್ಕದಲ್ಲಿ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗಬೇಕಾಗುತ್ತೆ. ಆರಾಮ್ಸೆ ದಾಟೋಡ್ಬೋದು, ಕಾಲು ಬ್ರಿಡ್ಜ್ ಇದೆ ಅಲ್ಲ. ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಬನ್ನಿ. ಇಲ್ಲೆಲ್ಲ ಹೋಗ್ಬೇಕಂದ್ರೆ ನಡಿಬೇಕಾ ಅಂತ ಯೋಚನೆ ಮಾಡ್ತಾರೆ. ಗಾಡಿ ತೊಗೊಳಕ್ಕಾಗಲ್ಲ ಡೈರೆಕ್ಟಾಗಿ ಅಂತ. ಗುರುವೇ, ನಮ್ಮ ಬಾಡಿನೇ ಒಂದು ಗಾಡಿ ಆಯಿತಾ. ಅದನ್ನು ಗಾಡಿನ ಬಾಡಿ ಥರ ನೋಡ್ಕೊಂಡು ಹೋದರೆ, ಗಾಡಿ ಥರ ನೋಡ್ಕೊಂಡು ಹೆಂಗಾಗುತ್ತೆ ಅಲ್ವಾ. ಇಟ್ ಇಸ್ ಆಲ್ ಅಬೌಟ್ ಹೌ ಯು ಮೇಂಟೈನ್ ಯುವರ್ ಬಾಡಿ. ಮಾಡಿದ್ರೆ ಏನೆಲ್ಲ ಪ್ರಪಂಚ ನೋಡ್ಬೋದು. ಕೈ ಇಲ್ಲ ಅಂದರೆ ಪರವಾಗಿಲ್ಲ, ಕಾಲಿಗೆ ಸಾಕು ನೇರ್ಕೊಂಡು ಹೋಗಿರ್ಬೋದು. ನೋಡಿ, ಇಲ್ಲೆಲ್ಲ ನೀವು ಹೇಳಿದ್ರೆ ಹೆಂಗಿರ್ಬೋದು. ನಾನು ಹೇಳ್ದೇನೋ ಕೇಳಿಸಲೋ ಗೊತ್ತಿಲ್ಲ. ಇದೆಲ್ಲ ಹಿಡಿದು ಬೀಳೋಕ್ಕಿಂತ ಮುಂಚೆ ಬಂದುಬಿಡಿ. ಕಮಾನ್ ಪೀಪಲ್ ಕಮ್. ಇಲ್ಲೇ ವಾಟ್ ಇಸ್ ಸ್ಕೈ ವಾಕ್. ಆ ಸ್ಟೆಪ್ಸ್ ಎಲ್ಲ ಹೋಗುತ್ತೋ ಗೊತ್ತಿಲ್ಲ. ನಮ್ಗೆ ಈ ಕಡೆ ಹೋಗ್ಬೇಕನ್ಸುತ್ತೆ, ಬಿಕಾಸ್ ಎಲ್ಲರೂ ಹಿಂಗೆ ಹೋಗ್ತಿದ್ದಾರೆ. ಸೊ ಹೀಗೆ ಹೋಗೋಣ. ಹೋಗ್ಬಿಟ್ಟು ಲೆಟ್ ಅಸ್ ಚೆಕ್ ಅಪ್. ಕಮ
ನೀರಿನ ಸದ್ದು ಜಾಸ್ತಿ ಕೇಳಿಸದೆ ಬಂತ ವಾಟರ್ ಫಾಲ್. ವಾಟರ್ ಫಾಲ್ ನೋಡೋಕೆ ಬಂದಿದ್ದು ಇಲ್ಲ ಯಾಕಂದರೆ 300 ಮೀಟರ್ ನಡೀಬೇಕು, ಜಾಸ್ತಿ ನಡೆದಿಲ್ಲ. ಮುಂದೆ ಇದೆ ಅನಿಸುತ್ತೆ ನಮ್ಮ ವಾಟರ್ ಫಾಲ್. ಹೇಗಿದ್ಯೋ ದೇವರೇ, ಚೆನ್ನಾಗಿದ್ರು ಸಾಕಪ್ಪ. ಏನೋ ಅಷ್ಟೊಂದೇನು ಕಷ್ಟಪಟ್ಟಿಲ್ಲ, ನಮ್ಮ ಗಾಡಿನೇ ಕಷ್ಟಪಟ್ಟಿತ್ತು. ಏನೋ ಎಷ್ಟು 45 ಕಿಲೋಮೀಟ್ರ್ ಓಡ್ಕೊಂಡು ಬಂದು ನಮ್ಮ ಚಿನ್ನ ಟಕ 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 ಅಂತ ಓಡ್ಕೊಂಡ್ಬಂದು. ಓಡಂದ್ರೆ ಓಡ್ತಾಳಪ್ಪ ಅವಳು ಬರೀ ಏನು ಬೇಕಂದರೆ ಇನ್ನು ಪೆಟ್ರೋಲ್ ಹಾಕೋದು ಅಷ್ಟೇ ಸಾಕು, ಓಡ್ತೀನಿ ಅಂತಲ್ಲ ಆ ಚಿನ್ನ ನಂದು. ನಾವಿವಾಗ ನಡೀತಾ ಇರೋದು ಇದೇ ಸ್ಕೈ ವಾಕ್ ಬ್ರಿಡ್ಜ್, ಅದೇ 300 ಮೀಟರ್ಸ್. ಅಲ್ಲೊಂದು ಬೋರ್ಡ್ ಹಾಕಿದ್ರು ಗೊತ್ತಾ, ದಟ್ ಇಸ್ ದ ಬ್ರಿಡ್ಜ್ ದಟ್ ವಿ ಆರ್ ವಾಕಿಂಗ್ ಆನ್. ಇದೆಲ್ಲ ಇಲ್ಲಾಗಿದ್ರೆ ಇಟ್ ವುಡ್ ಬೀನ್ ಸೋ ಡಿಫಿಕಲ್ಟ್. ಇಲ್ಲಿ ದೇ ಮೇಡ್ ಇಟ್ ಗ್ರೇಟ್. ಕಮಾನ್, ಅಲ್ಲಿ ನೋಡಿ ಆ ಕಡೆ ಅಲ್ಲಿ 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 ಕಾಣುತ್ತಾ? ಹಾಂ, ತುಂಬ ಶೇಡ್ ಇದೆ. ಸೊ ನಾಟ್ ಟು ವರಿ, ಲೆಟ್ಸ್ ಗೋ. ಗುರುವೇ, ಹಿಂಗೆ ವಾಟರ್ಫಾಲು ಅಷ್ಟೊಂದು ಬ್ಯೂಟಿಫುಲ್. ಇವಾಗಲೇ ಹಿಂದಿನ ಟೈಮಲ್ಲಿ ಹೆಂಗಿರ್ಬೇಕು ತೀರಾನ. ಹಾಂ, ಈ ಜಾಗದ ಬಗ್ಗೆ ನಿಜವಾಗ್ಲ ಬಗ್ಗೆ ಗೊತ್ತಿರಲಿಲ್ಲ ನನಗೆ. ಐ ಮೆಟ್ ಸಂಬಡಿ ಕಾಲ್ಡ್ ಅನಾರ್ ಅಂತ, ಓಕೆ, ಆ್ಯಂಡ್ ಅಟ್ ಕಾಜಿರಂಗ ನ್ಯಾಷನಲ್ ಪಾರ್ಕ್. ಅವ್ನು ಹೇಳ್ದ, ನಿಮಗೆ ಜಾಗಗಳು ಗೊತ್ತಿಲ್ಲ, ಇವತ್ತು ಇದೊಂದು ಜಾಗಕ್ಕೆ ಹೋಗಿ ಬನ್ನಿ, ಯು ಲೈಕ್ ಇಟ್ ಅಂತ ಹೇಳ್ದ. ಅವ್ನು ಹೇಳ್ದಲ್ಲ, ಬಂದೇ ಬಿಡೋಣ, ಬಂದುಬಿಟ್ಟೆ. ಏನು 1 hour ಡ್ರೈವ್ ಅಲ್ವಾ, ಬಂದರೆ ಇಟ್ಸ್ ಸೋ ಬ್ಯೂಟಿಫುಲ್. ದಿಸ್ ಇಸ್ ಆಫ್ ಸೀಸನ್. ಇಮ್ಯಾಜಿನ್ ಸೀಸನಲ್ಲಿ ಹೌ ಇಟ್ ವಿಲ್ ಬಿ ಈವನ್ ಮೋರ್ ಬ್ಯೂಟಿಫುಲ್. ಒಂದು ಸೆಕೆಂಡ್, ಡಿಡ್ ಯು ನೋಟಿಸ್ ಬಿಹೈಂಡ್ ದ ವಾಟರ್ ಫಾಲ್? ಅದು ಅಷ್ಟು ಕ್ಯಾಪ್ಚರ್ ಆಯ್ತಲ್ಲೋ ಕ್ಯಾಮ್ರಾದಲ್ಲಿ, ಐ ಡೋಂಟ್ ನೋ. ಆ ಲೀವ್ಸು ಆ ವಾಟರ್ಗೆ ಹಿಂದೆ ಎಷ್ಟು ಕ್ಲಿಯರ್ ಆಗಿತ್ತು ಅಂದರೆ ಅದಕ್ಕೆ ಡ್ಯಾಮೇಜ್ ಮಾಡೋಕ್ಕೂ ವಾಟರ್ ಆಗಲ್ಲ, ಅದು ಬಿಕಾಸ್ ಅದ್ರ ಓವರ್ ಬೀಳ್ತಾ ಇದೆ, ಆಯಿತಾ. ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್. ಐ ಥಿಂಕ್ ಇಟ್ಸ್ ವರ್ತ್ ಇಟ್ ಟು ಕಮ್ ಒನ್ಸ್ ಫಾರ್ ಫೋಟೋಗ್ರಾಫ್ ವಿಡಿಯೋಗ್ರಾಫ್. ಕಾಜಿರಂಗ ಬಂದುಬಿಟ್ರೆ 1 ಗಂಟೆ ಮುಂದೆ ಇನ್ನು ದೂರ ಬರೋಕ್ಕಾಗಲ್ವಾ? ಯಾಕಂದ್ರೆ ಕಾಜಿರಂಗ ಬರೋಕ್ಕೆ ಎಷ್ಟು ದೂರದಿಂದ ಎಲ್ಲಿಂದ ಬಂದಿರ್ತೀರೋ, ಕರೆಕ್ಟಾ? ಸೊ ನಾನು ನಿಮಗೆ ಹೊಸ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ. ನಿಮಗೆಲ್ಲ ಸುಸ್ತಾದರೆ ಕೂತ್ಕೊಳ್ಳೋಕ್ಕೆ ನೋಡಿ ಎಲ್ಲ ಬೆಂಚಸ್ ಮಾಡಿದ್ದಾರೆ, ಆಯಿತಾ. ಇನ್ನೊಂದು ಹೇಳ್ಬೇಕಂದ್ರೆ 10 ನಿಮಿಷ ತೊಗೊಂಡಿಲ್ಲ ಗೊತ್ತಾ ನಾನು ಇಲ್ಲಿ ಬರೋಕ್ಕೆ. ಕಾರ್ ಬಿಟ್ಟಿದ ತಕ್ಷಣ 10 ನಿಮಿಷದಲ್ಲಿ ಬಂದುಬಿಟ್ಟಿದ್ದೀನಿ. ಓಕೆ, ಸೊ ದಟ್ಸ್ ಅಬೌಟ್ ಇಟ್. ಹೊಸ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸ್ಟೇ ಅಲೈವ್. ಬಾಯ್ ಫ್ರಮ್ ಕಾಕೋ ಚಾಂಗ್ ವಾಟರ್ಫಾಲ್.